ನಮಸ್ಕಾರಪ್ಪ ಎಲ್ಲರಿಗೂ. ನಮ್ಮ ಕಲಘಟಗಿ ತಾಲೂಕಿನ ಗಳಿಗೆ ಉಳ್ಕೊಪ್ಪ ಗ್ರಾಮದ ಒಬ್ಬ ಶಂಕರಪ್ಪ ಹತ್ತಿರಕಿ ಅನ್ನೋರು, ಇವರು ಉಳ್ವಿ ಚನ್ನಬಸವೇಶ್ವರ ಅಪ್ಪಟ ಭಕ್ತರು. ಇವರು ಸತತ 3 ವರ್ಷಗಳಿಂದ ಉಳ್ವಿ ಬಸವಣ್ಣ ಅವ್ರಿಗೆ ಹರಕೆ ತೀರಿಸೋ ಸಲುವಾಗಿ 3 ವರ್ಷಗಳ ಕಾಲ ದೀಡ್ ನಮಸ್ಕಾರ ಹಾಕ್ಯಾರ್ರಿ. ಅವ್ರು ಏನು 3 ವರ್ಷಗಳ ಕಾಲ ದೀಡ್ ನಮಸ್ಕಾರ ಹಾಕಿದ್ರಲ್ಲ, ಆ ಹೋಗುವಂಥ ದಾರಿ ಒಳಗೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಅವ್ರು ಏನು ಮಾಡ್ತಾರೆ, ಆ ವ್ಯವಸ್ಥೆಯನ್ನು ಅರಿತುಕೊಂಡು ಸುಮಾರು ಆ ಉಳ್ವಿ ಟ್ರಸ್ಟ್ ಕಮಿಟಿಯವರಿಗೆ ಸುಮಾರು 6 ಸೇಫ್ಟಿ ಟ್ಯಾಂಕನ್ನು ಕೊಡಿಸ್ತಾರೆ. ಇದರ ಪರಿಣಾಮ ಏನಾಗೈತೆ ಅಂತಂದ್ರೆ, ಅಲ್ಲಿ 6 ಟ್ಯಾಂಕ್ಗಳಲ್ಲಿ 1 ಸೇಫ್ಟಿ ಟ್ಯಾಂಕ್ ಮಾತ್ರ ಬಳಕೆ ಆಗತ್ತೈತಿ, ಇನ್ನು 5 ಟ್ಯಾಂಕ್ ಮಾತ್ರ ಅವು ಹಂಗೆ ಉಳಿದ್ಬಿಟ್ಟಾವೆ. ಈಗ ನಮ್ಮದು ಒಂದು ಕಳಕಳಿಯ ಮನವಿ ಏನಂತಂದ್ರೆ, ದಯಮಾಡಿ ಎಲ್ಲೆಲ್ಲಿಗೆ ಅವ್ರು ಸೇಫ್ಟಿ ಟ್ಯಾಂಕ್ ಕೊಡಿಸ್ಯಾರಲ್ಲ, ಆ ಭಾಗದ ಅರಣ್ಯ ಇಲಾಖೆಯವರು ಹಾಗೂ ಮತ್ತು ಇದು ಭಕ್ತರು ಮತ್ತು ಜನನಾಯಕರು ದಯಮಾಡಿ ಅವು 5 ಸೇಫ್ಟಿ ಟ್ಯಾಂಕನ್ನು ಅಳವಡಿಸುವಂತಹ ಕೆಲಸ ನೀವು ಮಾಡಿದರೆ ಪ್ರಾಣಿ ಪಕ್ಷಿಗಳಿಗಾಗಲಿ, ಆಮ್ಯಾಗ ಈಗ ಮುಂಬರುವ ಜಾತ್ರೆಗೆ ಬರುವಂಥ ಭಕ್ತರಿಗೆ ಸಾಕಷ್ಟು ಅನುಕೂಲ ಆಕೈತಿ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ, ಸುಮಾರು 2 ಲಕ್ಷ ರೂಪಾಯಿ ಅಂತ ಖರ್ಚು ಮಾಡಿ 6 ಸೇಫ್ಟಿ ಟ್ಯಾಂಕ್ಗಳನ್ನು ಕೊಡಿಸ್ಯಾರ. ಅದನ್ನು ಸದ್ಬಳಕೆ ಆಗಲಿ ಅನ್ನೋದು ಅವ್ರ ವಿಚಾರ. ಈಗೇನು 5 ಟ್ಯಾಂಕ್ಗಳು ಈ ರೀತಿ ಆಗಿರೋದಕ್ಕೆ ಸುಮಾರು ಭಕ್ತರು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ಟ್ರಸ್ಟ್ ಕಮಿಟಿಯವ್ರಿಗೆ ನಾವು ಮನವಿ ಮಾಡ್ಕೋತೀವಿ, ಇನ್ನು 5 ಟ್ಯಾಂಕ್ಗಳನ್ನು ಸದ್ಬಳಕೆ ಆಗಲಿ ಅನ್ನೋದು ಶಂಕರಪ್ಪ ಅವ್ರ ಮನವಿನೂ ಐತಿ. ನಮ್ಮದು ಒಂದು ಮನವಿ, ದಯಮಾಡಿ ಅವನ್ನ ಸದ್ಬಳಕೆ ಆಗುವಂಗೆ ಮಾಡಿರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ.